ಹಲೋ ಗಾಯ್ಸ್, ನಮಸ್ತೆ. ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಓಪನ್ ಅವರು ಇತ್ತೀಚೆಗಷ್ಟೇ ಒಂದು ಹೊಸ ಮಾಡೆಲನ್ನು ಲಾಂಚ್ ಮಾಡಿದ್ದಾನೆ. ಈ ಮಾಡೆಲ್ನಲ್ಲಿ ಏನೇನು ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಹಾಗೂ ಈ ಮಾಡೆಲ್ನಲ್ಲಿ ಇರುವಂಥ ಫೀಚರ್ಸು ಏನೇನಿದೆ ಹಾಗೂ ಇನ್ನು ಏನೇನು ಕೊಡ್ಬೋದಿತ್ತು, ಇನ್ನು ಹಲವಾರು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ. ಹೌದು, ಈ ಹಿಂದೆ ಓಪನ್ ಅವರು K12X ಎಂಬ ಒಂದು ಫೋನನ್ನು ಲಾಂಚ್ ಮಾಡಿದ್ರು 15,000 ಒಳಗಡೆ. ಆ ಫೋನು ಮಾರ್ಕೆಟ್ನ ಒಳಗಡೆ ತುಂಬ ಒಂದು ಒಳ್ಳೆ ಹೆಸರನ್ನ ಮಾಡಿತು. ಅದೇ ರೀತಿಯಾಗಿ ಈ ಸರಿಯೂ ಕೂಡ ಓಪನ್ ಅವರು K13 ಎಂಬ ಒಂದು ಹೊಸ ಮಾಡೆಲನ್ನು ಲಾಂಚ್ ಮಾಡಿದ್ದಾರೆ. ಆ ಮಾಡೆಲನ್ನು ಏಪ್ರಿಲ್ 25, 2025ಕ್ಕೆ ಲಾಂಚ್ ಅನ್ನೋದನ್ನ ಮಾಡ್ತಾರೆ. ಈ ಫೋನಿನಲ್ಲಿ ಏನೇನು ಫೀಚರ್ ಇದೆ ಅಂತಂದರೆ, ಈ ಫೋನಿನಲ್ಲಿ ನಿಮಗೆ ಆಂಡ್ರಾಯ್ಡ್ V15 ಆಪರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡಿದ್ದಾನೆ. ಇದು ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ 2025ರಿಂದ ಎಲ್ಲ ಫೋನ್ಗಳಲ್ಲೂ ಕೂಡ ಆಂಡ್ರಾಯ್ಡ್ V15 ವರ್ಷನನ್ನೇ ಯೂಸ್ ಮಾಡ್ತಿದ್ದಾರೆ. ಈ ಆಂಡ್ರಾಯ್ಡ್ V15 ವರ್ಷನಲ್ಲಿ ಏನಪ್ಪ ನಿಮಗೆ ಯೂಸ್ ಅಂತ ಅಂದರೆ, ನಿಮಗೆ ಆಂಡ್ರಾಯ್ಡ್ 14ಗೂ ಮತ್ತು 15ಗೂ ಟಚ್ ಫೀಲು ತುಂಬ ಬೆಟರ್ ಆಗಿ ಕೊಡುತ್ತೆ ಮತ್ತು ನಿಮಗೆ ಇದರಲ್ಲಿ ಬೆಸ್ಟ್ AI ಫೀಚರನ್ನು ಕೊಡ್ತಾನೆ. ಆಂಡ್ರಾಯ್ಡ್ V15ನಲ್ಲಿ AI ಎರೇಸ್ ಆಗಿರ್ಬೋದು, AI ಎನ್ಹೆನ್ಸು, AI ಡಾಕ್ಯುಮೆಂಟು, ಸರ್ಕಲ್ ಟು ಸರ್ಚು, AI ಎರೇಸು, ಇನ್ನು ಹಲವಾರು AI ಫೀಚರ್ನ ಈ ಆಂಡ್ರಾಯ್ಡ್ V15 ವರ್ಷನಲ್ಲಿ ನಿಮಗೆ ಕೊಡ್ತಾನೆ. ಹಾಗೂ ನಿಮಗೆ ಈ ಫೋನಲ್ಲಿ 2 ವರ್ಷಗಳ ಕಾಲ OS ಅಪ್ಡೇಟ್ ಹಾಗೂ 3 ವರ್ಷಗಳ ಕಾಲ ಒಂದು ಸೆಕ್ಯೂರಿಟಿ ಅಪ್ಡೇಟನ್ನು ಕೊಡ್ತಾ ಇದ್ದಾನೆ. ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಒಪ್ಪೋ K13 ಫೋನಿನ ಪರ್ಫಾರ್ಮೆನ್ಸ್ನ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಿನಲ್ಲಿ ನಿಮಗೆ ಸ್ನ್ಯಾಪ್ಡ್ರಾಗನ್ 6 Gen 4 ಅನ್ನೋ ಒಂದು ಬೆಸ್ಟ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಈ ಪ್ರೊಸೆಸರ್ ಇದೆಯಲ್ಲ, ಇದು ಗೇಮಿಂಗಿಗೂ ಸೂಟ್ ಆಗುತ್ತೆ, ಪ್ಲಸ್ ನಿಮಗೆ ಫೋಟೋಸ್ಗೂ ವಿಡಿಯೋಸ್ಗೂ ತುಂಬ ಸೂಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಆ ರೀತಿ ಒಂದು ಬೆಸ್ಟ್ ಪ್ರೊಸೆಸರ್ ಇದಾಗಿದೆ ಸ್ನ್ಯಾಪ್ಡ್ರಾಗನ್ನು. ಈ ಓಪೋ K13 ಫೋನಿನ ಡಿಸ್ಪ್ಲೇ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಿನಲ್ಲಿ ನಿಮಗೆ ಒಂದು AMOLED ಡಿಸ್ಪ್ಲೇನ ಕೊಡ್ತಾ ಇದ್ದಾನೆ. ಇದು ತುಂಬ ಬೆಟರ್ ಆಗಿದೆ. ನಿಮಗೆ ಈ ಹಿಂದೆ K12X ಫೋನಲ್ಲಿ ನಿಮಗೆ LCD ಡಿಸ್ಪ್ಲೇನ ಕೊಟ್ಟಿದ್ರು, ಆದರೆ ಈ ಸಲ ಆ ಥರ ಮಾಡಿಲ್ಲ. ತುಂಬ ಅಪ್ಗ್ರೇಡ್ ಆಗಿ ಒಂದು AMOLED ಒಂದು ಡಿಸ್ಪ್ಲೇನ ಕೊಡ್ತಾ ಇದ್ದಾನೆ. ಈ LCD ಡಿಸ್ಪ್ಲೇಗೂ AMOLED ಡಿಸ್ಪ್ಲೇಗೂ ಇರೋ ವ್ಯತ್ಯಾಸ ಏನಪ್ಪ ಅಂತಂದರೆ, LCDಲಿ ನಿಮಗೆ ಕ್ಲಾರಿಟಿ ಕಡಿಮೆ ಬರುತ್ತೆ, ಆದರೆ ಈ AMOLEDಲಿ ಕ್ಲಾರಿಟಿ ಅನ್ನೋದು ತುಂಬ ಚೆನ್ನಾಗೇ ಇರುತ್ತೆ. ಹಾಗೂ ಈ ಫೋನಿನ ಸ್ಕ್ರೀನ್ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ನ ಒಂದು ಸ್ಕ್ರೀನ್ ಸೈಜನ್ನು ಹೊಂದಿದೆ. ಇನ್ನು ಈ ಫೋನಿನ ಬ್ರೈಟ್ನೆಸ್ನ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಿನಲ್ಲಿ ನಿಮಗೆ 1200 ನಿಟ್ಸ್ನ ಅಂದರೆ 1200 ನಿಟ್ಸ್ನ ಒಂದು ಪೀಕ್ ಬ್ರೈಟ್ನೆಸ್ನ ಕೊಟ್ಟಿದ್ದಾನೆ. ಈ ಪೀಕ್ ಬ್ರೈಟ್ನೆಸ್ ಅಂದರೆ ಏನಪ್ಪ ಅಂತಂದರೆ, ನೀವು ಬಿಸಿಲಲ್ಲಿ ಫೋನ್ನ ಯೂಸ್ ಮಾಡ್ತಿದ್ರೆ ನಾರ್ಮಲ್ ಆಗಿ ನಿಮಗೆ ಬ್ರೈಟ್ನೆಸ್ ಕಡಿಮೆ ಇದ್ದಷ್ಟು ನಿಮಗೆ ಫೋನು ನೀಟಾಗಿ ಕಾಣಲ್ಲ, ತುಂಬ ಬ್ಲರ್ ಆಗಿ ಅಂದರೆ ಡಾರ್ಕ್ ಆಗಿ ಕಾಣಿಸ್ಬಿಡುತ್ತೆ. ಅದೇ ಈ ಪೀಕ್ ಬ್ರೈಟ್ನೆಸ್ ಅನ್ನೋದು ಜಾಸ್ತಿ ಇದ್ದರೆ ನೀವು ಮನೇಲಿ ಕೂತ್ಕೊಂಡು ಫೋನ್ನ ಯೂಸ್ ಮಾಡ್ತಿದ್ರೆ ಯಾವ ರೀತಿ ಫೀಲ್ ಆಗುತ್ತೋ, ಬಿಸಿಲಲ್ಲೂ ಯೂಸ್ ಮಾಡ್ತಿದ್ರೆ ಅದೇ ರೀತಿ ಫೀಲನ್ನು ಕೊಡುತ್ತೆ ಈ ಪೀಕ್ ಬ್ರೈಟ್ನೆಸ್ ಜಾಸ್ತಿ ಇದ್ದಷ್ಟು. ಇನ್ನು ಈ ಫೋನ್ನ ರಿಫ್ರೆಶ್ ರೇಟ್ ಏನಿದೆಯಪ್ಪ ಅಂತಂದರೆ 120 Hz ಒಂದು ರಿಫ್ರೆಶ್ ರೇಟನ್ನು ಹೊಂದಿದೆ. ಇದು ಒಂದು ಒಳ್ಳೆ ಪಾಯಿಂಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ನಿಮಗೆ 30 Hz 90 Hz ಇದ್ದರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಓಪನ್ ಮಾಡೋಕೆ ಹೋದರೆ ಅದು ಸ್ಲೋ ಆಗಿ ವರ್ಕ್ ಆಗುತ್ತೆ. ಅದೇ ಈ 120 Hz ಇದೆಯಲ್ಲ, ಇದು ಒಂದು ಹೈಯೆಸ್ಟ್ Hz ಅಂತಲೇ ಹೇಳ್ಬೋದು. ನೀವು ಯಾವುದೋ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದರೂ ಕೂಡ ಕ್ವಿಕ್ಕಾಗಿ ಬೇಗನೆ ವರ್ಕ್ ಆಗುತ್ತೆ, ಟೈಮ್ ಅನ್ನೋದನ್ನ ತಗೊಳ್ಳಲ್ಲ. ಮತ್ತು ಈ ಫೋನಿಗೆ ಒಂದು ಸ್ಕ್ರೀನ್ ಗಾರ್ಡನ್ನು ಕೂಡ ಕಂಪನಿಯಿಂದನೇ ಹಾಕಿ ಕೊಟ್ಟಿರುತ್ತಾನೆ. ಇನ್ನು ಈ ಡಿಸ್ಪ್ಲೇ ಬಂದ್ಬಿಟ್ಟು ಪಂಚ್ ಹೋಲ್ನ ಒಂದು ಡಿಸ್ಪ್ಲೇ ಆಗಿ ನಿಮಗೆ ಸಿಗುತ್ತೆ. ಇದಾದ ನಂತರ ಈ ಫೋನ್ನ ಡಿಸೈನ್ನ ಬಗ್ಗೆ ನಾವೀಗ ಮಾತನಾಡೋಣ. ಫೋನಿನ ಹೈಟ್ ಬಂದ್ಬಿಟ್ಟು 163.2 mm ಒಂದು ಹೈಟನ್ನು ಹೊಂದಿದೆ. ಹಾಗೂ ಈ ಫೋನಿನ ವಿಡ್ತ್ ಬಂದ್ಬಿಟ್ಟು 76.1 mm ಒಂದು ವಿಡ್ತನ್ನು ಹೊಂದಿದೆ. ಇನ್ನು ಈ ಫೋನಿನ ದಪ್ಪ ಎಷ್ಟಿದೆ ಅಂತಂದರೆ, ಅಂದರೆ ಥಿಕ್ನೆಸ್ ಎಷ್ಟಿದೆ ಅಂತಂದರೆ 8.5 mm ಒಂದು ಥಿಕ್ನೆಸ್ಸನ್ನು ಹೊಂದಿದೆ. ಇನ್ನು ಈ ಫೋನಿನ ತೂಕ ನೋಡೋದಾದರೆ ನಿಮಗೆ 208 ಗ್ರಾಮ್ಸ್ನ ಅಂದರೆ 208 ಗ್ರಾಮ್ಸ್ನ ಒಂದು ತೂಕವನ್ನು ಹೊಂದಿದೆ. ಅಂದರೆ ಆಲ್ಮೋಸ್ಟ್ ಆಲ್ ನಿಮಗೆ ಫೋನು ಒಂದು ಸ್ವಲ್ಪ ವೆಯ್ಟ್ ಅನ್ನೋದು ನಿಮಗೆ ಸಿಗುತ್ತದೆ. ಇನ್ನು ಈ ಫೋನ್ನ ಬ್ಯಾಕ್ ಸೈಡು ನೋಡೋದಾದರೆ ನಿಮಗೆ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಬ್ಯಾಕ್ ಪ್ಯಾನಲನ್ನು ಕೊಟ್ಟಿದ್ದಾನೆ. ಈ ಫೋನ್ನ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, IP65ನ ಒಂದು ವಾಟರ್ ರೆಸಿಸ್ಟೆಂಟನ್ನು ಕೊಟ್ಟಿದ್ದಾನೆ ಹಾಗೂ ಡಸ್ಟ್ ಪ್ರೂಫನ್ನು ಕೊಟ್ಟಿದ್ದಾನೆ. ಅಂದರೆ ನಿಮ್ಮ ಫೋನಿಗೆ ಸಣ್ಣ ಸಣ್ಣ ನೀರಿನ ಕಣಗಳು ಒಳಗಡೆ ಹೋಗಲು ಆಗೋದಿಲ್ಲ ಮತ್ತು ಸಣ್ಣ ಸಣ್ಣ ಧೂಳಿನ ಕಣಗಳು ಹೋಗಲು ಆಗೋದಿಲ್ಲ. ಈ ಒಂದು IP65 ರೇಟಿಂಗು ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಓಪೋ K13 ಫೋನಿನಲ್ಲಿ.
ನಂತರ ಇನ್ನು ಈ ಫೋನಿನ ಕ್ಯಾಮ್ರಾ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಲ್ಲಿ ಬ್ಯಾಕ್ ಸೈಡ್ ನೀವು ನೋಡೋದಾದ್ರೆ ನಿಮಗೆ 2 ಕ್ಯಾಮ್ರಾಗಳು ನೋಡ ಸಿಗುತ್ತವೆ. ಮೊದಲನೇ ಕ್ಯಾಮ್ರಾ ಬಂದ್ಬಿಟ್ಟು 50 MP ಒಂದು ವೈಲ್ಡ್ ಆಂಗಲ್ ಕ್ಯಾಮ್ರಾ ನಿಮಗೆ ಸಿಕ್ಬಿಡುತ್ತೆ. ಅದಾದ ನಂತರ ಅದರ ಕೆಳಗಡೆ ಇನ್ನೊಂದು ಕ್ಯಾಮ್ರಾ ಇದೆ, ಅದು 2 MP ಒಂದು ಮೋನೋ ಕ್ಯಾಮ್ರಾ ಅಂತ ನಿಮಗೆ ಸಿಗುತ್ತೆ. ಇನ್ನು ಈ ಕ್ಯಾಮ್ರಾ ಪಕ್ಕದಲ್ಲಿ ಒಂದು ನಿಮಗೆ LED ಫ್ಲಾಶ್ ಲೈಟ್ ಅನ್ನು ಕೂಡ ಕೊಡ್ತಾ ಇದ್ದಾನೆ. ಈ ಫೋನಿನ ಫ್ರಂಟ್ ಕ್ಯಾಮ್ರಾದ ಬಗ್ಗೆ ಮಾತನಾಡೋದಾದ್ರೆ ನಿಮಗೆ ಫ್ರಂಟಲ್ಲಿ ನಿಮಗೆ ಒಂದು 16 MP ಒಂದು ವೈಲ್ಡ್ ಆಂಗಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾನೆ. ಕ್ಯಾಮ್ರಾ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಫೋನಿನ ಬ್ಯಾಟರಿ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಿನ ಬ್ಯಾಟರಿ ಬಂದ್ಬಿಟ್ಟು 7000 mAh ಇದೆ ಗುರು. ನಿಜವಾಗ್ಲೂ ಈ $7000 mAh ನೋಡೋಕ್ಕೆ ನನಗೆ ಶಾಕ್ ಆಗ್ಬಿಡ್ತು. ಏನಕ್ಕಪ್ಪ ಅಂತಂದರೆ 20,000 ಒಳಗಡೆ ಇಷ್ಟೊಂದು ಬ್ಯಾಟ್ರಿ ಕೊಡ್ತಾ ಇದ್ದಾನಲ್ಲ ಅಂತ. ಹಾಗೂ ನಿಮಗೆ 80 ವಾಟ್ಸ್ನ ಒಂದು ಸೂಪರ್ ಚಾರ್ಜಿಂಗನ್ನು ಕೊಡ್ತಾ ಇದ್ದಾನೆ ಗುರು. ಇನ್ನೇನು ಬೇಕು ನಿಮಗೆ 20,000 ಒಳಗಡೆ 7,000 ಬ್ಯಾಟ್ರಿ ಅಂದರೆ ನನಗೆ 2 ನಿಮಿಷ ಶಾಕೇ ಆಗ್ಬಿಡ್ತು ಗುರು. ಆ ರೀತಿ ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿಯನ್ನು ಈ ಫೋನಲ್ಲಿ ಕೊಡ್ತಾ ಇದ್ದಾನೆ. ಕಣ್ಮುಚ್ಕೊಂಡು ನೀವು ಈ ಫೋನ್ನ ತಗೊಂಡು ಏನಾರು ಒಂದು 2 ದಿನ ಕಣ್ಮುಚ್ಕೊಂಡು ಯೂಸ್ ಮಾಡ್ಬೋದು ಗುರು. ಬರೀ 20,000 ಒಳಗಡೆ 7,000 mAh 80 ವಾಟ್ ಸ್ಪೀಡ್ ಚಾರ್ಜಿಂಗ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳು ಗುರು. ನಿಜವಾಗ್ಲೂ ಬ್ಯಾಟ್ರಿಗೋಸ್ಕರ ಆದರೂ ಎಷ್ಟೊಂದು ಜನ ಈ ಫೋನ್ನ ತಗೊಂತಾರೆ ಗುರು. ಆ ನಂಬಿಕೆ ನನಗಿದೆ ಗುರು. ಈ ಫೋನಿನ ಸ್ಟೋರೇಜ್ನ ಬಗ್ಗೆ ನಾವೀಗ ಮಾತನಾಡೋದಾದರೆ ನಿಮಗೆ ಈ ಫೋನಲ್ಲಿ 2 ವೇರಿಯಂಟ್ಗಳು ಸಿಗ್ತಾ ಇದೆ. ಒಂದು 8 to 128 GB, ಇನ್ನೊಂದು 8 to 256 GB 2 ವೇರಿಯಂಟ್ಗಳು ನಿಮಗೆ ಸಿಗ್ತಾ ಇದೆ. ಇನ್ನು ಈ ಫೋನಲ್ಲಿ ಸ್ಟೋರೇಜ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಂಥ ಯಾವುದೇ ಆಪ್ಷನನ್ನು ಕೊಡ್ತಾ ಇಲ್ಲ. ಇನ್ನು ಈ ಫೋನಿನ ನೆಟ್ವರ್ಕ್ ಹಾಗೂ ಕನೆಕ್ಟಿವಿಟಿ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಲ್ಲಿ ನೀವು 2 ಸಿಮ್ಗಳನ್ನ ಹಾಕ್ಕೊಂಡು ಫೋನ್ನ ಯೂಸ್ ಮಾಡ್ಬೋದು. ಅಂದರೆ 2 ನ್ಯಾನೋ ಸಿಮ್ಗಳನ್ನ ಹಾಕ್ಕೊಂಡು ಫೋನ್ನ ಯೂಸ್ ಮಾಡ್ಬೋದು. ಮೆಮೊರಿ ಕಾರ್ಡ್ ಆಪ್ಷನ್ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಕೊಡಲ್ಲ. ಇನ್ನು ಇದು ಯಾವ್ಯಾವ ನೆಟ್ವರ್ಕ್ಗೆ ಸಪೋರ್ಟ್ ಮಾಡುತ್ತಪ್ಪ ಅಂತಂದರೆ 5G 4G 2 ನೆಟ್ವರ್ಕ್ಗಳಿಗೂ ಕೂಡ ಸಪೋರ್ಟ್ ಅನ್ನೋದನ್ನ ಕೊಡುತ್ತೆ. ಇನ್ನು ಬ್ಲೂಟೂತ್ ಕನೆಕ್ಟಿವಿಟಿ ಬಗ್ಗೆ ನೋಡೋದಾದರೆ ನಿಮಗೆ ಒಂದು V5.2ನ ಒಂದು ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ಹೊಂದಿದೆ. ಹಾಗೂ ನಿಮಗೆ 2 ಸ್ಟೀರಿಯೋ ಸ್ಪೀಕರ್ಗಳನ್ನ ಈ ಫೋನಲ್ಲಿ ಕೊಡ್ತಾ ಇದ್ದಾನೆ. ಹಾಗೂ USB Type-C ಒಂದು ಆಡಿಯೋ ಜಾಕನ್ನು ಕೂಡ ಕೊಡ್ತಾ ಇದ್ದಾನೆ. ಇದೆಲ್ಲ ಮುಗಿದ ನಂತರ ಫೈನಲ್ ಆಗಿ ನಾವು ಈ ಫೋನಿನ ಫಿಂಗರ್ ಪ್ರಿಂಟ್ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಿನ ಆನ್ ಸ್ಕ್ರೀನ್ನ ಆಪ್ಟಿಕಲ್ನ ಒಂದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟನ್ನು ಹೊಂದಿದೆ. ಅಂದರೆ ನಿಮಗೆ ಸ್ಕ್ರೀನ್ ಮೇಲೇ ಒಂದು ಫಿಂಗರ್ ಪ್ರಿಂಟ್ ಅನ್ನೋದು ನಿಮಗೆ ಸಿಗುತ್ತೆ. ಇದು ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಈ K13 ಫೋನಿನಲ್ಲಿ. ಈ ಹಿಂದೆ K12X K12 ಸೀರೀಸ್ನಲ್ಲಿ ನಿಮಗೆ ಸೈಡ್ ಮೌಂಟ್ನ ಒಂದು ಫಿಂಗರ್ ಪ್ರಿಂಟ್ನ ಕೊಡ್ತಾ ಇದ್ರು. ಆದರೆ ಈ 13 ಸೀರೀಸ್ನಲ್ಲಿ ನಿಮಗೆ ಆನ್ ಸ್ಕ್ರೀನ್ನ ಒಂದು ಆಪ್ಟಿಕಲ್ ಫಿಂಗರ್ ಪ್ರಿಂಟನ್ನು ಕೊಡ್ತಾ ಇದ್ದಾನೆ. ಇದು ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನೀವು 20,000 ಒಳಗಡೆ ಫೋನ್ ಏನಾದರೂ ನೋಡ್ತಾ ಇದ್ದರೆ ನಿಮಗೆ ಈ ಫೋನು ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ ನಿಮಗೆ ಬೇರೆ ಫೋನ್ಗೆ ಕಂಪೇರ್ ಮಾಡಿದ್ರೆ. ಏನಕ್ಕಪ್ಪ ಅಂತಂದರೆ ನೀವು ಬೇರೆ ಬ್ರ್ಯಾಂಡಲ್ಲಿ ನೀವು ಆಪ್ಟಿಕಲ್ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಬೇಕು ಅಂತ ನಿಮಗೆ ಅರೌಂಡ್ 20,000 ಮೇಲೇ ಹೋಗಬೇಕು. ಅವಾಗ ಮಾತ್ರ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಸಿಗೋದು. ಹಾಗೂ 7,000 mAh ಬ್ಯಾಟ್ರಿನೂ ಅಷ್ಟೇ. ನಿಮಗೆ 7,000 mAh ಬ್ಯಾಟ್ರಿ ನಿಮಗೆ ಬೇರೆ ಮಾಡಲಲ್ಲಿ ಸಿಗೋದೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನಿಮಗೆ 7,000 mAh ಬ್ಯಾಟ್ರಿಯನ್ನು ಈ K13 ಫೋನಿನಲ್ಲಿ ಕೊಡ್ತಾ ಇದ್ದಾನೆ. ಇವೆರಡಕ್ಕೋಸ್ಕರ ಆದರೂ ನೀವು ಈ ಫೋನನ್ನು ಕಣ್ಮುಚ್ಕೊಂಡು ತೊಗೊಬೋದು. ನಿಮಗೆ ಪ್ರೈಸು ಕೂಡ ಜಾಸ್ತಿನೂ ಇಲ್ಲ. ಬಡ್ಜೆಟ್ ಫ್ರೆಂಡ್ಲಿ ಫೋನಿನಲ್ಲಿ ನೀವು ನೋಡ್ತಾ ಇದ್ದರೆ ಈ ಫೋನು ಬೆಸ್ಟು ಅಂತಲೇ ನನಗೆ ಅನ್ನಿಸ್ತು. ಹಾಗೂ 80 ವಾಟ್ಸ್ನ ಸ್ಪೀಡ್ ಚಾರ್ಜಿಂಗನ್ನು ಕೂಡ ಕೊಡ್ತಾ ಇದ್ದಾನೆ. ನೀವು ಈ ಫ್ಯೂಚರ್ನ 30,000 ಕೊಟ್ಟರು ಬೇರೆ ಫೋನಲ್ಲಿ ಸಿಗೋದಿಲ್ಲ. ಆ ರೀತಿ ಒಂದು ಬೆಸ್ಟ್ ಫ್ಯೂಚರನ್ನು ನಿಮಗೆ ಈ K13 ಫೋನಲ್ಲಿ ಕೊಟ್ಟಿದ್ದಾನೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಜೆಟ್ ಫ್ರೆಂಡ್ಲಿ ಫೋನನ್ನು ನೋಡ್ತಾ ಇದ್ದರೆ ಈ ವಿಡಿಯೋನ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಧನ್ಯವಾದಗಳು.